ಜನಾರ್ದನ್ ರೆಡ್ಡಿ ಕಚೇರಿಯ ಮೇಲೆ ಗುಂಡಿನ ದಾಳಿ ಪ್ರಕರಣ ಇಡೀ ರಾಜ್ಯದಾದ್ಯಂತ ಚರ್ಚೆ ಆಯಿತು. ಇದೀಗ ಜನಾರ್ದನ್ ರೆಡ್ಡಿ ಮನೆಗೆ ರಿಪಬ್ಲಿಕ್ ಕನ್ನಡ ಎಡಿಟರ್ ಶೋಭಾ ಮಳವಳ್ಳಿ ತೆರಳಿದ್ದು ಘಟನೆ ವಿವರಣೆಯನ್ನ ಪಡೆದಿದ್ದಾರೆ. ಈ ವೇಳೆ ರೆಡ್ಡಿ ಇಂಚಿಂಚು ಮಾಹಿತಿಯನ್ನ ತಾವೇ ಖುದ್ದಾಗಿ ನೀಡಿದ್ದಾರೆ. ಗಲಾಟೆ ಹೇಗಾಯಿತು, ಎಲ್ಲೆಲ್ಲಿ ಗುಂಡು ಬಿದ್ವು, ಗಲಭೆ ವೇಳೆ ಕಚೇರಿ ಒಳಭಾಗದಲ್ಲಿ ಏನೆಲ್ಲ ಹಾನಿಯಾಗಿದೆ, ಹೀಗಂತ ಜನಾರ್ದನ್ ರೆಡ್ಡಿ ಅವರೇ ತಿಳಿಸಿದ್ದಾರೆ. ಬನ್ನಿ ಅವರು ಏನೇನು ಹೇಳ್ತಾರೆ ನೋಡ್ಕೊಂಬರೋಣ. ನಾವಿವಾಗ ಬಳ್ಳಾರಿಯ ಜನಾರ್ದನ್ ರೆಡ್ಡಿ ಅವರ ಕಚೇರಿನಲ್ಲಿದ್ದೀವಿ. ಜನವರಿ 1ನೇ ತಾರೀಕು ಜನಾರ್ದನ್ ರೆಡ್ಡಿ ಅವರ ಕಚೇರಿಯ ಮುಂಭಾಗ ಬ್ಯಾನರ್ ಕಟ್ಟೋ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕಾಂಗ್ರೆಸ್ ಕಾರ್ಯಕರ್ತರ ಮತ್ತು ಬಿಜೆಪಿ ಕಾರ್ಯಕರ್ತರ ನಡುವೆ ಗಲಾಟೆ ಆಗುತ್ತೆ. ಆ ಬ್ಯಾನರ್ ಕಟ್ಟೋ ಗಲಾಟೆನಲ್ಲಿ ಸತೀಶ್ ರೆಡ್ಡಿ ಅವರ ಗನ್ಮ್ಯಾನ್ಗಳು ಫೈರಿಂಗ್ ಮಾಡ್ತಾರೆ. ಆ ಫೈರ್ನಲ್ಲಿ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತನ ದುರ್ಮರಣ ಆಗುತ್ತೆ. ಆವತ್ತು ಏನ್ ನಡೀತು, ಹೇಗೆ ದಾಳಿ ನಡೀತು, ಜನಾರ್ದನ್ ರೆಡ್ಡಿ ಅವರ ಕಚೇರಿ ಮೇಲೆ ಗುಂಡಿನ ದಾಳಿ ನಡೆದಿದ್ದು ಹೇಗೆ, ಯಾವ ರೀತಿಯ ಇಲ್ಲಿ ಗುಂಡಿನ ದಾಳಿಯ ಕುರುಹುಗಳಿದೆ ಅನ್ನೋದನ್ನೆಲ್ಲನೂ ಸ್ವತಃ ಜನಾರ್ದನ್ ರೆಡ್ಡಿ ಅವರೇ ರಿಪಬ್ಲಿಕ್ ಕನ್ನಡಕ್ಕೆ ಪ್ರತ್ಯಕ್ಷವಾಗಿ ತೋರಿಸಲಿದ್ದಾರೆ. ನೋಡೋಣ ಬನ್ನಿ. ಇಲ್ಲೊಂದು ಸಣ್ಣ ಪೀಸ್ ಬಿದ್ದಿದೆ. ಅಂದ್ರೆ ಅಲ್ಲಿಂದ ಶೂಟ್ ಮಾಡಿದ್ದು? ಹೌದು, ಅಂದ್ರೆ ಅಲ್ಲಿಂದ ಹೊಡೆದಿದ್ದು ಇಲ್ಲಿ ತನಕ ಬಂದಿದೆ? ಹೌದು ಹೌದು. ಮಿಸ್ಫೈರ್ ಅಲ್ಲ ಅಂತ ಹೇಳ್ತಾ ಇಲ್ಲ ನೀವು? ಹೌದಪ್ಪ, ಮಿಸ್ಫೈರ್ ಅನ್ನು ನೋಡಿ ಇಲ್ಲೇ ನಿಂತಿದ್ದ ಅವನು ಬರ್ತಾರೆ. ಈ ಗಿಡ ಇದೆಯಲ್ಲ, ರೋಡ್ ಇದೆ, ಮೇನ್ ರೋಡ್ ಇದೆ. ತುಂಬಾ ಚಿಕ್ಕ ರೋಡ್ ಅಲ್ಲ ಸರ್ ಇದು? ಅಂದ್ರೆ ನಿಮಗೆ ಡಬಲ್ ರೋಡೇ ಇದ್ದು ಇಲ್ಲಿ ಬಂದು ನಿಂತ್ಕೊಂಡ್ಬಿಟ್ಟು ಇಲ್ಲಿಂದ ಒಳಗಡೆ ನುಗ್ಗಿದ್ದಾರೆ. ಈ ಕಂಪ್ಲೀಟ್ ಈ ತರ. ಮತ್ತೆ ಸೆಕ್ಯೂರಿಟಿ ಯಾರು ಅವ್ರನ್ನ ತಡೆಯಕ್ಕೆ? ಇನ್ನೊಂದು ಫೋರೆನ್ಸಿಕ್ ಅವ್ರು ಬಂದು ಈ ಬುಲೆಟ್ಸ್ ಮತ್ತೆ ನಿಮಗೆ ಮೇಲೆ ಬಿದ್ದಿರುವಂತ ಪೆಟ್ರೋಲ್ ಬಾಂಬ್ಸ್ ಅವೆಲ್ಲ ಕಲೆಕ್ಟ್ ಮಾಡ್ಕೊಂಡು ಹೋಗಿದ್ದಾರೆ. ಆಲ್ರೆಡಿ ಬಾಂಬ್ ಸ್ಕ್ವಾಡ್ ಎಲ್ಲ ಬಂದು. ಹೌದು. ಆದ್ರೆ ನಮಗೆ ವಿಷಯ, ನಮಗೆ ಗವರ್ಮೆಂಟ್ ಗನ್ಮೆನ್ಗಳಿದ್ದಾರೆ ಆಗ್ಲಿ, ಮತ್ತೆ ಇನ್ನೊಂದು ಜನಗಳನ್ನ ನಾವು ಪ್ರಿಪೇರ್ ಮಾಡ್ಕೊಂಡಿಲ್ಲ. ಇವಾಗ ನಮ್ಗೆ ಇಂಟೆನ್ಷನ್ ಏನಂತಂದ್ರೆ, ಇವಾಗ ನಿಮಗೆ ನೋಡಿದ್ದ ಈ ಗ್ಲಾಸ್ ಇದೆಲ್ಲ ಬರ್ತದೆ. ಅವರೆಲ್ಲ ಬಂದು ನಿನ್ನೆ ಫೋರೆನ್ಸಿಕ್ ಮತ್ತು ಬಾಂಬ್ ಸ್ಕ್ವಾಡ್ ಸುಮಾರು ಅವರಿಗೆ 4 ಬುಲೆಟ್ ಸಿಕ್ಕಿದೆ. ಪೊಲೀಸರಿಗೆ 4 ಬುಲೆಟ್, ನನ್ನ ಕೈಯಿಂದ ಕೊಟ್ಟಿದ್ದು 3 ಬುಲೆಟ್ ಅಂತ. ಸೇಫ್ ಮಾಡಿ ಒಳಗೆ ಕರ್ಕೊಂಡು ಹೋಗ್ಬಿಟ್ಟು ನಾನು ಹೇಳ್ತೀನಿ ನೋಡಿ ನಿಮಗೆ. ಇವಾಗ ಇದು ಮೇನ್ ರೋಡ್ ಮಾಹಿತಿ. ಇವಾಗ ಪೊಲೀಸ್ ವ್ಯಾನ್ ನಿಂತಿದೆಯಲ್ಲ, ಅಲ್ಲಿ ನನ್ನ ಗಾಡಿ ನಿಲ್ಲಿಸಿ ನನ್ನ ಮೇಲೆ ಪೊಲೀಸ್ ವ್ಯಾನ್ ನಿಂತಿರೋ ಕಡೆ ಇಳಿದ್ರಿ ನೀವು? ಅಲ್ಲಿ ಇಳಿದೆ ನಾನು. ಯಾಕೆಂದ್ರೆ ಬ್ಯಾನರ್ಸ್ ಬಂದು ಈ ಪ್ಲೇಸ್ ಇವಾಗ ನೀವೇನ್ ನೋಡ್ತಾ ಇದ್ದೀರಿ, ಮಗಂದು ಪೋಸ್ಟರ್ ಇದೆಯಲ್ಲ, ನಿಮ್ಗೆ ಮೆಸ್ ಇದೆ ನೋಡಿದೆ ಅಲ್ಲ ತಾವು? ಮೆಸ್ ಇದೆಯಲ್ಲ, ಮೆಸ್. ಈ ಮೆಸ್ ಏನಿದೆ, ಈ ಮೆಸ್ ಒಳಗಡೆ ಬಂದು ಹಾಕೋಗಿದ್ದಾರೆ ಬ್ಯಾನರ್ಸ್. ನಿಮ್ಗೆ ರೋಡ್ ಎಲ್ಲ ಹಾಕೊಂಡಿದ್ರೆ ಅಬ್ಜೆಕ್ಷನ್ ಯಾರ್ದು ಇಲ್ಲ. ಅಥವಾ ಈ ಪೊಲೀಸರು ಇವಾಗ ಕುಂತಿದ್ದಾರೆ ಮೆಸ್ಗೆ ಆ ಕಡೆ ಟೋಟಲ್ ಆ ಕಡೆ ಅದು ನಿಮಗೆ ಕಂಪ್ಲೀಟ್ ಆ ಬ್ಯಾನರ್ಸ್ ಎಲ್ಲ ಅರ್ಧೋಗಿದ್ದು ಕೂಡ ಒಳಗಡೆ ಇದೆ ನೋಡಿ. ಇಲ್ಲಿ ಹೌದು. ನಿಮಗೆ ಹೊರಗಡೆ ನೀವು ಪಬ್ಲಿಕ್ ಪ್ರಾಪರ್ಟಿಲಿ ವಿತ್ ಮುನ್ಸಿಪಲ್ ಪರ್ಮಿಷನ್ ಹಾಕೊಂಡಿದ್ರೆ ಯಾರದು ಅಬ್ಜೆಕ್ಷನ್ ಇಲ್ಲ. ಒಳಗಡೆ ಹಾಕಿದ್ದಕ್ಕೆ ಅದು ವಿತ್ ಪೊಲೀಸೇ ನಾನು ತೆಗೆಸಿರೋ. ಫೈರ್ ಮೊನ್ನೆ ತಾವೇನು ನಿಮ್ ಟಿವಿಯಲ್ಲಿ ತೋರಿಸಿದ್ರಲ್ಲ, ಫೈರಿಂಗ್ ಆಗಿತ್ತು. ಈ 2 ಗಿಡಗಳಿಂದ ಇಲ್ಲಿಂದ ಮಾಡಿದ್ದು. ಈ ಗಿಡಗಳ ಒಳಗಡೆ ಇಲ್ಲಿ ಈ ಮೆಸ್ ಇದೆ, ಇಲ್ಲೇ ನಿಂತ್ಕೊಂಡು ಇಲ್ಲಿಂದ ಒಂದು ಫೈರ್ ಮಾಡಿದ್ದು. ನೀವು ಒಳಗಡೆ ಹೋಗಿದ್ದೀರಿ ಅಂತ ಗೊತ್ತಿತ್ತು ನಮ್ಮನ್ನ? ಈ ಗಲಾಟೆ ಐತಲ್ಲ, ಗಲಾಟೆ ಆದ್ಮೇಲೆ ಇದೆಲ್ಲ ನಮ್ದೇ ಜಾಗ ಟೋಟಲ್ ಎಲ್ಲ ಕಂಪ್ಲೀಟ್ ಒಳಗಡೆ ಕರ್ಕೊಂಡೋಗ್ಬಿಟ್ಟು ಮನೆ ಕಾಂಪೌಂಡ್ ಅದು ಮನೆ ಇರೋದು ಅದ್ರ ಒಳಗಡೆ. ಇದು ಪಬ್ಲಿಕ್ ಬಿಸ್ನೆಸ್ ರಿಲೇಟೆಡ್ ಆಫೀಸ್ ಎಲ್ಲ ಕೂಡ ಇಲ್ಲಿ ಮಾಡ್ಕೊ. ಅವರಿಗೆ ನೀವು ಇಲ್ಲಿ ಇರ್ತೀರಿ, ಎಷ್ಟೊತ್ತಿಗಿಂದ ಇರ್ತೀರಾ? ಅಲ್ಲ, ಈ ಗಲಾಟೆ ಆದ್ಮೇಲೆ ಒಳಗಡೆ ಕರ್ಕೊಂಡೋದ್ಮೇಲೆ ನಾನು ಬಂದಿಲ್ಲ, ಒಳಗಡೆ ಕುಂತಿದ್ದ ಆಫೀಸಲ್ಲಿ. ಗೊತ್ತಿದೆ ಅವ್ರಿಗೆ. ಅದಕ್ಕೆ ಅವನು ಇಲ್ಲೇ ಬಂದು ಗಲಾಟೆ ಮಾಡಿದ್ದ. ಭರತ್ ರೆಡ್ಡಿ ಬಂದಿದ್ದು ಇಲ್ಲೇ ನಿಮಗೆ ನೋಡಿ. 7:30 ನಡುವೆ ಇಲ್ಲಿ ಗಲಾಟೆ ಆಯ್ತು. 1.5 ತಾಸು ಸಮಯ ಇತ್ತು. ಆ 1.5 ತಾಸು ಸಮಯದಲ್ಲಿ ಅವ್ನು ಭರತ್ ರೆಡ್ಡಿನ ಮತ್ತೆ ಇಲ್ಲಿಗೆ ಅಲೋ ಮಾಡ್ತಾರೆ ಪೊಲೀಸರು ಅಂತಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ಅಂದ್ರೆ ಇವಾಗ ಪೊಲೀಸರು ಅವನು ಶಾಂತಿ ಕಾಪಾಡೋದಕ್ಕಂತ ಹೇಳಿ ಕೇಳ್ತಾನೆ. ನೀವು ಪೊಲೀಸರು ಏನ್ ಮಾಡಿದ್ದೀರಿ? ನೀವು ನನ್ನ ಯಾವಾಗ ಕಂಪ್ಲೀಟ್ ಇಲ್ಲಿ ಪೊಲೀಸರು ಲಾಕ್ ಮಾಡಿ ನಮ್ಮನ್ನ
ಹೊರಗಡೆ ಕಳಿಸ್ಬಿಟ್ರು. ಇಲ್ಲಿಂದ ಅಟ್ಯಾಕ್ ಮತ್ತೆ ಶುರು ಮಾಡಿದ್ರು. ಇದೇ ಇವತ್ತಿನ ವಿಶೇಷ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಜನಾರ್ದನ್ ರೆಡ್ಡಿ ಕಚೇರಿಯ ಮೇಲೆ ಗುಂಡಿನ ದಾಳಿ ಪ್ರಕರಣ ಇಡೀ ರಾಜ್ಯದಾದ್ಯಂತ ಚರ್ಚೆ ಆಯಿತು. ಇದೀಗ ಜನಾರ್ದನ್ ರೆಡ್ಡಿ ಮನೆಗೆ ರಿಪಬ್ಲಿಕ್ ಕನ್ನಡ ಎಡಿಟರ್ ಶೋಭಾ ಮಳವಳ್ಳಿ ತೆರಳಿದ್ದು ಘಟನೆ ವಿವರಣೆಯನ್ನ ಪಡೆದಿದ್ದಾರೆ. ಈ ವೇಳೆ ರೆಡ್ಡಿ ಇಂಚಿಂಚು ಮಾಹಿತಿಯನ್ನ ತಾವೇ ಖುದ್ದಾಗಿ ನೀಡಿದ್ದಾರೆ. ಗಲಾಟೆ ಹೇಗಾಯಿತು, ಎಲ್ಲೆಲ್ಲಿ ಗುಂಡು ಬಿದ್ವು, ಗಲಭೆ ವೇಳೆ ಕಚೇರಿ ಒಳಭಾಗದಲ್ಲಿ ಏನೆಲ್ಲ ಹಾನಿಯಾಗಿದೆ, ಹೀಗಂತ ಜನಾರ್ದನ್ ರೆಡ್ಡಿ ಅವರೇ ತಿಳಿಸಿದ್ದಾರೆ. ಬನ್ನಿ ಅವರು ಏನೇನು ಹೇಳ್ತಾರೆ ನೋಡ್ಕೊಂಬರೋಣ. ನಾವಿವಾಗ ಬಳ್ಳಾರಿಯ ಜನಾರ್ದನ್ ರೆಡ್ಡಿ ಅವರ ಕಚೇರಿನಲ್ಲಿದ್ದೀವಿ. ಜನವರಿ 1ನೇ ತಾರೀಕು ಜನಾರ್ದನ್ ರೆಡ್ಡಿ ಅವರ ಕಚೇರಿಯ ಮುಂಭಾಗ ಬ್ಯಾನರ್ ಕಟ್ಟೋ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕಾಂಗ್ರೆಸ್ ಕಾರ್ಯಕರ್ತರ ಮತ್ತು ಬಿಜೆಪಿ ಕಾರ್ಯಕರ್ತರ ನಡುವೆ ಗಲಾಟೆ ಆಗುತ್ತೆ. ಆ ಬ್ಯಾನರ್ ಕಟ್ಟೋ ಗಲಾಟೆನಲ್ಲಿ ಸತೀಶ್ ರೆಡ್ಡಿ ಅವರ ಗನ್ಮ್ಯಾನ್ಗಳು ಫೈರಿಂಗ್ ಮಾಡ್ತಾರೆ. ಆ ಫೈರ್ನಲ್ಲಿ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತನ ದುರ್ಮರಣ ಆಗುತ್ತೆ. ಆವತ್ತು ಏನ್ ನಡೀತು, ಹೇಗೆ ದಾಳಿ ನಡೀತು, ಜನಾರ್ದನ್ ರೆಡ್ಡಿ ಅವರ ಕಚೇರಿ ಮೇಲೆ ಗುಂಡಿನ ದಾಳಿ ನಡೆದಿದ್ದು ಹೇಗೆ, ಯಾವ ರೀತಿಯ ಇಲ್ಲಿ ಗುಂಡಿನ ದಾಳಿಯ ಕುರುಹುಗಳಿದೆ ಅನ್ನೋದನ್ನೆಲ್ಲನೂ ಸ್ವತಃ ಜನಾರ್ದನ್ ರೆಡ್ಡಿ ಅವರೇ ರಿಪಬ್ಲಿಕ್ ಕನ್ನಡಕ್ಕೆ ಪ್ರತ್ಯಕ್ಷವಾಗಿ ತೋರಿಸಲಿದ್ದಾರೆ. ನೋಡೋಣ ಬನ್ನಿ. ಇಲ್ಲೊಂದು ಸಣ್ಣ ಪೀಸ್ ಬಿದ್ದಿದೆ. ಅಂದ್ರೆ ಅಲ್ಲಿಂದ ಶೂಟ್ ಮಾಡಿದ್ದು? ಹೌದು, ಅಂದ್ರೆ ಅಲ್ಲಿಂದ ಹೊಡೆದಿದ್ದು ಇಲ್ಲಿ ತನಕ ಬಂದಿದೆ. ಹೌದು ಹೌದು. ಮಿಸ್ಫೈರ್ ಅಲ್ಲ ಅಂತ ಹೇಳ್ತಾ ಇಲ್ಲ ನೀವು? ಹೌದಪ್ಪ, ಮಿಸ್ಫೈರ್ ಅನ್ನು ನೋಡಿ ಇಲ್ಲೇ ನಿಂತಿದ್ದ ಅವ್ನು ಬರ್ತಾರೆ. ಈ ಗಿಡ ಇದೆಯಲ್ಲ, ರೋಡ್ ಇದೆ, ಮೇನ್ ರೋಡ್ ಇದೆ. ತುಂಬಾ ಚಿಕ್ಕ ರೋಡ್ ಅಲ್ಲ ಸರ್ ಇದು? ಅಂದ್ರೆ ನಿಮಗೆ ಡಬಲ್ ರೋಡೇ ಇತ್ತು. ಇಲ್ಲಿ ಬಂದು ನಿಂತ್ಕೊಂಡ್ಬಿಟ್ಟು ಇಲ್ಲಿಂದ ಒಳಗಡೆ ನುಗ್ಗಿದ್ದಾರೆ. ಈ ಕಂಪ್ಲೀಟ್ ಈ ತರ. ಮತ್ತೆ ಸೆಕ್ಯೂರಿಟಿ ಯಾರು ಅವ್ರನ್ನ ತಡೆಯಕ್ಕೆ? ಇನ್ನೊಂದು ಫೋರೆನ್ಸಿಕ್ ಅವ್ರು ಬಂದು ಈ ಬುಲೆಟ್ಸ್ ಮತ್ತೆ ನಿಮಗೆ ಮೇಲೆ ಬಿದ್ದಿರುವಂತ ಪೆಟ್ರೋಲ್ ಬಾಂಬ್ಸ್ ಅವೆಲ್ಲ ಕಲೆಕ್ಟ್ ಮಾಡ್ಕೊಂಡು ಹೋಗಿದ್ದಾರೆ. ಆಲ್ರೆಡಿ ಬಾಂಬ್ ಸ್ಕ್ವಾಡ್ ಎಲ್ಲ ಬಂದು. ಹೌದು. ಅಂದ್ರೆ ನಮಗೆ ವಿಷಯ, ನಮಗೆ ಗವರ್ಮೆಂಟ್ ಗನ್ಮೆನ್ ಗಳಿದ್ದಾರೆ ಆಗಲಿ, ಮತ್ತೆ ಇನ್ನೊಂದು ಜನಗಳನ್ನ ನಾವು ಪ್ರಿಪೇರ್ ಮಾಡ್ಕೊಂಡಿಲ್ಲ. ಇವಾಗ ನಮ್ಗೆ ಇಂಟೆನ್ಷನ್ ಏನಂತಂದ್ರೆ, ಇವಾಗ ನಿಮಗೆ ನೋಡಿದ್ದ ಈ ಗ್ಲಾಸ್ ಇದೆಲ್ಲ ಮುಟ್ಟೋದು. ಅವರೆಲ್ಲ ಬಂದು ನಿನ್ನೆ ಫೋರೆನ್ಸಿಕ್ ಮತ್ತು ಬಾಂಬ್ ಸ್ಕ್ವಾಡ್ ಸುಮಾರು ಅವರಿಗೆ 4 ಬುಲೆಟ್ ಸಿಕ್ಕಿದೆ. ಪೊಲೀಸರಿಗೆ 4 ಬುಲೆಟ್, ನನ್ನ ಕೈಯಿಂದ ಕೊಟ್ಟಿದ್ದು 3 ಬುಲೆಟ್ ಮಾತ್ರ. ಸೇಫ್ ಮಾಡಿ ಒಳಗೆ ಕರ್ಕೊಂಡು ಹೋಗ್ಬಿಟ್ಟು ನಾನು ಹೇಳ್ತೀನಿ ನೋಡಿ ನಿಮಗೆ. ಇವಾಗ ಇದು ಮೇನ್ ರೋಡ್ ಆಯ್ತು. ಇವಾಗ ಪೊಲೀಸ್ ವ್ಯಾನ್ ನಿಂತಿದೆಯಲ್ಲ, ಅಲ್ಲಿ ನನ್ನ ಗಾಡಿ ನಿಲ್ಲಿಸಿ ನನ್ನ ಮೇಲೆ ಪೊಲೀಸ್ ವ್ಯಾನ್ ನಿಂತಿರೋ ಕಡೆ ಇಳಿದ್ರಿ ನೀವು? ಅಲ್ಲೇ ಇಳಿದೆ ನಾನು. ಯಾಕಂದ್ರೆ ಬ್ಯಾನರ್ಸ್ ಬಂದು ಈ ಪ್ಲೇಸ್ ಇವಾಗ ನೀವೇನ್ ನೋಡ್ತಾ ಇದ್ದೀರಿ, ಮಗಂದು ಪೋಸ್ಟರ್ ಇದೆಯಲ್ಲ, ನಿಮಗೆ ಮೆಸ್ ಇದೆ ನೋಡಿದೆ ಅಲ್ಲ ತಾವು? ಮೆಸ್ ಇದೆಯಲ್ಲ, ಮೆಸ್. ಈ ಮೆಸ್ ಏನಿದೆ, ಈ ಮೆಸ್ ಒಳಗಡೆ ಬಂದು ಹಾಕೋಗಿದ್ದಾರೆ ಬ್ಯಾನರ್ಸ್. ಇವಾಗ ನಿಮ್ಗೆ ರೋಡ್ ಎಲ್ಲ ಹಾಕೊಂಡಿದ್ರೆ ಅಬ್ಜೆಕ್ಷನ್ ಯಾರ್ದು ಇಲ್ಲ. ಅಥವಾ ಈ ಪೊಲೀಸರು ಇವಾಗ ಕುಂತಿದ್ದಾರೆ ಮೆಸ್ಗೆ ಆ ಕಡೆ ಟೋಟಲ್ ಆ ಕಡೆ. ಅದು ನಿಮಗೆ ಕಂಪ್ಲೀಟ್ ಆ ಬ್ಯಾನರ್ಸ್ ಎಲ್ಲ ಹರಿದೋಗಿದ್ದು ಕೂಡ ಒಳಗಡೆ ಇದೆ ನೋಡಿ. ಇಲ್ಲಿ ಹೌದು. ನಿಮಗೆ ಹೊರಗಡೆ ನೀವು ಪಬ್ಲಿಕ್ ಪ್ರಾಪರ್ಟಿಲಿ ವಿತ್ ಮುನ್ಸಿಪಲ್ ಪರ್ಮಿಷನ್ ಹಾಕೊಂಡಿದ್ರೆ ಯಾರ್ದು ಅಬ್ಜೆಕ್ಷನ್ ಇಲ್ಲ. ಹೊರಗಡೆ ಹಾಕಿದ್ದಕ್ಕೆ ಅದು ವಿತ್ ಪೊಲೀಸೇ ನಾನು ತೆಗ್ಸಿರೋದು. ಫೈರ್ ಮೊನ್ನೆ ತಾವೇನ್ ನಿಮ್ ಟಿವಿಯಲ್ಲಿ ತೋರಿಸಿದ್ರಲ್ಲ, ಫೈರಿಂಗ್ ಆಗಿದ್ದು ಈ 2 ಗಿಡಗಳಿಂದ ಇಲ್ಲಿಂದ ಮಾಡಿದ್ದು. ಈ ಗಿಡಗಳ ಒಳಗಡೆ ಇಲ್ಲಿ ಈ ಮೆಸ್ ಇದೆ ನೋಡಿ, ಇಲ್ಲೇ ನಿಂತ್ಕೊಂಡು ಇಲ್ಲಿಂದ ಒಂದು ಫೈರ್ ಮಾಡಿದ್ದು. ನೀವು ಒಳಗಡೆ ಹೋಗಿದ್ದೀರಿ ಅಂತ ಗೊತ್ತಿತ್ತು ನಮ್ಮನ್ನ. ಈ ಗಲಾಟೆ ಆಯ್ತಲ್ಲ, ಗಲಾಟೆ ಆದ್ಮೇಲೆ ಇದೆಲ್ಲ ನದ್ದೇ ಜಾಗ ಟೋಟಲ್ ಎಲ್ಲ ಕಂಪ್ಲೀಟ್ ಒಳಗಡೆ ಕರ್ಕೊಂಡೋಗ್ಬಿಟ್ಟು ಮನೆ ಕಾಂಪೌಂಡ್, ಅದು ಮನೆ ಇರೋದು ಅದ್ರೊಳಗಡೆ. ಇದು ಪಬ್ಲಿಕ್ ಬಿಸ್ನೆಸ್ ರಿಲೇಟೆಡ್ ಆಫೀಸ್ ಎಲ್ಲ ಕೂಡ ಇಲ್ಲಿ ಮಾಡ್ಕೊಂಡು. ಅವರಿಗೆ ನೀವು ಇಲ್ಲಿ ಇರ್ತೀರಿ, ಎಷ್ಟೊತ್ತಿಗಿಂದ ಇರ್ತೀರಾ? ಅಲ್ಲ, ಈ ಗಲಾಟೆ ಆದ್ಮೇಲೆ ಒಳಗಡೆ ಕರ್ಕೊಂಡೋದ್ಮೇಲೆ ನಾನು ಬಂದಿಲ್ಲ, ಒಳಗಡೆ ಕುಂತಿದ್ದ ಆಫೀಸಲ್ಲಿ. ಗೊತ್ತಿದೆ ಅವ್ರಿಗೆ. ಅದಕ್ಕೆ ಅವನು ಇಲ್ಲೇ ಬಂದು ಗಲಾಟೆ ಮಾಡಿ ಭರತ್ ರೆಡ್ಡಿ ಬಂದಿದ್ದು ಇಲ್ಲೇ ನಿಮಗೆ ನೋಡಿ. 7:30 ನಡುವೆ ಇಲ್ಲಿ ಗಲಾಟೆ ಆಯ್ತು. 1.5 ತಾಸು ಸಮಯ ಇತ್ತು. ಆ 1.5 ತಾಸು ಸಮಯದಲ್ಲಿ ಅವ್ನು ಭರತ್ ರೆಡ್ಡಿನ ಮತ್ತೆ ಇಲ್ಲಿಗೆ ಅಲೋ ಮಾಡ್ತಾ ಇರೋ ಪೊಲೀಸರು ಅಂತಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ ಅಷ್ಟೇ.
MLA ಬಿಡಬಾರ್ದಾಗಿತ್ತು. ಅಂದ್ರೆ ಇವಾಗ ಪೊಲೀಸರು ಅವನು ಶಾಂತಿ ಕಾಪಾಡೋದಕ್ಕಂತೇಳಿ ಡಿ ಕೇಳ್ತಾರೆ. ನೀವು ಪೊಲೀಸರು ಏನ್ ಮಾಡಿದ್ದೀರಿ? ನೀವು ನನ್ನ ಯಾವಾಗ ಕಂಪ್ಲೀಟ್ ಇಲ್ಲಿ ಪೊಲೀಸರು ಲಾಕ್ ಮಾಡಿ ನಮ್ಮನ್ನ ಹೊರಗಡೆ ಕಳಿಸ್ಬಿಟ್ರು, ಇಲ್ಲಿಂದ ಅಟ್ಯಾಕ್ ಮತ್ತೆ ಶುರು ಮಾಡಿದ್ರು. ಇದೇ ಇವತ್ತಿನ ವಿಶೇಷ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.